ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹರ್ಷ, ಮಾನ್ಸಿ, ಹರ್ಷ, ಮಾನ್ಸಿ, ಮಾನ್ಸಿ, ನನಗೇನು ಆಗಿಲ್ಲ. ಹಿಂಗೇನು ಆಗಿಲ್ಲ ತಾನೆ? ಏನಾಯ್ತು ಹರ್ಷ? ಯು ಕಾಮ್ ಡೌನ್ ಮಾನ್ಸಿ, ನನಗೇನಾಗಿಲ್ಲ. ಇದೆಲ್ಲ ಹರ್ಷ ತುಂಬಾ ನೋವ್ತಿದ್ಯಾ? ಇಲ್ಲ ಮಾನ್ಸಿ, ಸಣ್ಣ ಏಟು. ಯು ರಿಲ್ಯಾಕ್ಸ್ ಪ್ಲೀಸ್. ಬೇಡ, ಕಮ್ಮಿ ಅಲ್ಲಿ ಕೂತ್ಕೊಬ. ತುಂಬಾ ನೋವ್ತಿದ್ಯಾ? ಹೇಗಾಯ್ತಿದೆಲ್ಲ? ನಾನೆಲ್ಲ ಆರಾಮಾಗಿ ರಿಪೇರ್ ಮಾಡ್ತೇನೆ ಮಾನ್ಸಿ. ಹಣೆಗೆಲ್ಲ ಬ್ಯಾಂಡೇಜ್ ಹಾಕಿದಾರೆ. ಒಂದು 2 days ಎಷ್ಟು ಹೊಡೆದಿಲ್ಲ, ಸರಿ ಆಗುತ್ತೆ. ನನಗೆ ಕಳಿಸ್ಕೊತಾರೆ. ಡಾಕ್ಟರ್ ಏನಂದ್ರು? ಲೈಫಲ್ಲಿ ನಮ್ಮ ಜೊತೆ ಪ್ರೀತಿಸೋ ಜೀವ ಒಂದು ಯಾಕಿರ್ಬೇಕು ಅಂತ ನನಗೀಗ ಅರ್ಥ ಆಗ್ತಿದೆ. ಅತಿಗೆ ಏನಿದೆಲ್ಲ? ಈ ಮನೆ ಸೊಸೆ ಮನೆ ಕೆಲ್ಸದವಳ ಥರ ಮಾರು ವೇಷದಲ್ಲಿ ಅದು ಈ ಮನೇಲೇ ಇದ್ದಾಳೆ ಅಂದ್ರೆ ಏನ್ ಅರ್ಥ ಅದಕ್ಕೆ? ನೀವ್ ಹೀಗೆ ಸುಮ್ಮನೆ ನಿಂತಿರೋದು ನೋಡಿದ್ರೆ ನೀವಿಷ್ಟು ದಿನ ಹೇಳಿದ್ದೆಲ್ಲ ಸುಳ್ಳು ಅಂತ ಅನ್ನಿಸ್ತಾ ಇದೆ. ನಿಜ ಹೇಳಿ ಅದಕ್ಕೆ, ನಿಮ್ ಸೊಸೆ ಮಾನ್ಸಿಗೆ ಮಾನಸಿಕ ಸ್ಥಿತಿಗತಿ ಸರಿ ಇದೆ ತಾನೆ? ಮೊದಲು ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರಿಸಿ. ಬಾಯಿಗೆ ಬಂದಾಗ ಮಾತಾಡಬೇಡ ಸಂಜೀವಿನಿ. ಅವಳು ನನ್ನ ಸೊಸೆ. ಅವಳ ಮನೇಲಿ ಅವಳೇ ಕದ್ದು ಮುಚ್ಚಿ ಇದ್ದಾಳೆ ಅಂದ್ರೆ ಕಾರಣ ಇರುತ್ತೆ. ಏನ್ ಕಾರಣ ಇರುತ್ತೆ ಅದಕ್ಕೆ? ತಲೆ ಸರಿ ಇರೋರು ಯಾರಾದ್ರೂ ಹೀಗ್ ಮಾಡ್ತಾರಾ? ನನ್ನ ಸೊಸೆ ಬಗ್ಗೆ ಮಾತು ಬಿಡು. ಅನು ಬಗ್ಗೆ ನೀವಿಬ್ರೇನೋ ಮಾತಾಡ್ತಿದ್ರಿ ಅಂತ ಮಾನ್ಸಿ ಹೇಳಿದ್ಲಲ್ಲ, ಅದ್ ಏನ್ ಮಾತಾಡ್ತಿದ್ರಿ ಅಂತ ನನ್ಗೀಗ್ಲೇ ಗೊತ್ತಾಗ್ಬೇಕು. ನಿಜ ಹೇಳು ಸಂಜೀವಿನಿ, ಅನು ಆಕ್ಸಿಡೆಂಟ್ ಬಗ್ಗೆ ನಿನಗೆ ಮೊದಲೇ ಗೊತ್ತಿತ್ತಾ? ನಿನ್ನೆ ಕೇಳ್ತಿರೋದು ನನ್ಗೆ ಉತ್ತರ ಬೇಕು. ಇಲ್ಲ ಅತ್ಗೆ, ನನಗ್ ದೇವ್ರಾಣೆಗೂ ಗೊತ್ತಿಲ್ಲ. ಅನು ಇಲ್ಲಿಗೆ ಬಂದಿದ್ದಾಳೆ ಅನ್ನೋ ವಿಚಾರ ನನಗ್ ಗೊತ್ತಾಗಿದ್ದೆ ಈಗ. ನೀವು ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ? ಅಲ್ಲ ಅದ್ಗೆ, ಅನುಗೇನಾದ್ರೂ ಆದ್ರೆ ನನಗೇನ್ ಲಾಭ? ನೀವು ಸುಳ್ಳು ಹೇಳ್ಕೊಂಡು ಕೆಲ್ಸದೋಳ್ ಥರ ಇದ್ದ ನಿಮ್ಮ ಸೊಸೆ ಮಾತನ್ನ ನಂಬ್ತೀರಾ? ಆದ್ರೆ ನಿಜ ಹೇಳ್ತಿರೋ ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ಅದಕ್ಕೆ? ಗರ್ವದಿಂದ ನನ್ನ ಸೊಸೆ ಅಂತ ಹೇಳ್ತಾ ಇದ್ದಿದ್ದು ಈ ನಿಮ್ಮ ಸೊಸೆನೇ ನಿಮಗೆ ಮೋಸ ಮಾಡಿದಾಳೆ. ಇನ್ನು ನಮ್ಮನ್ನು ಬಿಡ್ತಾಳ? ನನ್ನ ಸೊಸೆನ ವಿಚಾರಿಸಕ್ಕೆ ನಾನಿದ್ದೀನಿ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅನುಗೆ ಆಕ್ಸಿಡೆಂಟ್ ಆಗಿದ್ದು ನಿನಗೆ ಮೊದಲೇ ಗೊತ್ತಿತ್ತಾ? ಇಲ್ಲ ಇಲ್ಲ ಇಲ್ಲ, ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಆತಗೆ. ಹರ್ಷ ಸರ್, ನೀವು ಅನುನ್ ಪಿಕ್ ಮಾಡಕ್ ಹೋಗಿದ್ರಾ? ಪಿಕ್ ಮಾಡೋಕ್ಕಲ್ಲ, ಕರ್ಕೊಂಬರೋಕ್ಕೆ. ಕರ್ಕೊಂಬರೋದಕ್ಕೆ US ಹೋಗಿದ್ದೆ. ಆದರೆ ಈ ವಿಷಯನ ಮನೇಲಿ ಯಾರಿಗೂ ಹೇಳಿರಲಿಲ್ಲ, ಎಲ್ರಿಗೂ ಸರ್ಪ್ರೈಸ್ ಇರಲಿ ಅಂತ. ಅನು ಬರ್ಬೇಕಂತಿದ್ದ ವಿಚಾರ ನಿಂಗೆ ಮುಂಚೆನೇ ಗೊತ್ತಿತ್ತಾ? ಇಲ್ಲ, ಅದಕ್ಕೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ನಾನು ವಾಪಸ್ ಬರಬೇಕು ಅಂತ ಹೇಳಿದ್ರು. ಆದರೆ ಅವರೊಬ್ಬರನ್ನೇ ಕಳಿಸೋದಕ್ಕೆ ದಾದಾಗ ಇಷ್ಟ ಇರಲಿಲ್ಲ. ಇಲ್ಲಿ ಏರ್ಪೋರ್ಟಿಂದ ವಾಪಸ್ ಮನೆಗೆ ಆರಾಮಾಗಿ ಬರ್ತಾಯಿದ್ವಿ. ಯಾವುದೋ ಟ್ರಕ್ ಫಾಸ್ಟಾಗಿ ಬಂದು ನಮ್ಮ ಕಾರಿಗೆ ಡಿಕ್ಕಿ ಹೊಡಿತು. ಇಟ್ ವಾಸ್ ಆಲ್
ಸೊ ಸಡನ್ ಫೆಲ್ಟ್ ಲೈಕ್ ಯಾರೋ ಬೇಕು ಅಂತಲೇ ನಾವು ಬರೋದನ್ನು ವೆಯ್ಟ್ ಮಾಡಿ ನಮ್ಮ ಕಾರಿಗೆ ಆಕ್ಸಿಡೆಂಟ್ ಮಾಡಿದ್ರು ಅಂತ ಫೀಲ್ ಆಗ್ತಿತ್ತು. ಡಾಕ್ಟರ್. ಸರ್, ಅನು ಹೇಗಿದ್ದಾರೆ? ಆತಂಕ ಪಡೋವಂಥದ್ದೇನಿಲ್ಲ. ಅನುನ ವಾರ್ಡಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಅವ್ರ ಡ್ರೆಸ್ ಚೇಂಜ್ ಮಾಡಬೇಕಾಗಿದೆ. ನೀವು ಫಾರ್ಮಸಿಗೆ ಹೋಗಿ ಒಂದು ಸೆಟ್ಟು ಪೇಷಂಟ್ ಔಟ್ಫಿಟ್ ತಂದುಬಿಡಿ. ಶೋರ್ ಸರ್. ಅನ್ನು ನೋಡ್ಬೋದಾ ನಾವು? ನೋಡ್ಬೋದು, ಆದರೆ ಜಾಸ್ತಿ ಮಾತಾಡಬೇಡಿ. ಸ್ಟ್ರೆಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಯಾ, ಥ್ಯಾಂಕ್ ಯು ಸರ್. ಅಮ್ಮ, ಅನುಗ್ ನೀನೇನಾದ್ರೂ ಮಾಡ್ತೀಯಾ? ಅನುಗ ಏನ್ ಮಾಡ್ಲಿ? ಯಾಕೇನಾಯ್ತು? ಪ್ಲೀಸ್, ಏನು ಗೊತ್ತಿಲ್ದಂಗೆ ಮಾತಾಡ್ಬೇಡ. ನಿಜ ಹೇಳು, ಏನ್ ಮಾಡ್ದೆ? ನಿಜ ಹೇಳ್ತಾ ಇದ್ದೀನಿ ಕಡೆ, ಐ ಸ್ವೇರ್. ನಾನು ಯಾಕೆ ಅನುಗೇನೋ ಮಾಡಬೇಕು? ಅಕ್ಕ, ನೀನ್ ಅಮ್ಮನ ಮೇಲೆ ಡೌಟ್ ಪಡ್ತಿದ್ಯಾ? ಭಾವನಾ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ದಯವಿಟ್ಟು ಸುಮ್ಮನಿದ್ದು ಬಿಡು. ಯಾಕೆ ಯಾವಾಗಲೂ ಅಮ್ಮನ ಮೇಲೆ ಇಷ್ಟೊಂದು ಸಿಟ್ಟು? ನೋಡು ಭಾವನಾ, ನಿನಗೊಬ್ಬಳಿಗೆ ಅಮ್ಮನ ಮೇಲೆ ಪ್ರೀತಿ ಇದೆ ಅನ್ನೋ ಥರ ಆಡ್ಬೇಡ. ಅನು ಇನ್ಯಾವತ್ತೂ ಇಲ್ಲಿಗೆ ಬರ್ದಿರೋ ರೀತಿ ಮಾಡ್ತೀನಿ ಅಂತ ಅಮ್ಮ ಹೇಳಿದ್ಲು. ಬೇಕಿದ್ರೆ ನೀನೇ ಕೇಳು. ಆರಾಧನಾ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಏನೂ ಮಾಡಿಲ್ಲ. ಅನು ಈ ಮನೆ ಸೊಸೆ, ಅವಳು ನನಗೆ ಮಗಳಿದ್ದ ಹಾಗೆ ಅಲ್ವಾ? ನೋಡು, ಅವತ್ತೇನೋ ಸಿಟ್ಟಲ್ಲ ಹಾಗೆ ಹೇಳ್ದೆ ಅಂತ ನೀ ನನ್ನ ಮೇಲೆ ಎಷ್ಟು ಅನುಮಾನ ಪಡ್ತಿದ್ಯಾ? ಈ ಅಮ್ಮನ ಮೇಲೆ ನಿನಗೆ ನಂಬಿಕೆನೇ ಇಲ್ವಾ ಆರಾಧನಾ? ಅಕ್ಕ, ಯು ಟೂ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.